ನನ್ನ ಫ್ರೆಂಡ್ ದೆವ್ವ ಹೋಗಿರೋದಕ್ಕೆ ಪರವಾಗಿಲ್ಲ ಅಂತ ಅನಿಸುತ್ತೆ ನನಗೆ. ಆರಾಮಾಗಿರ್ಬೋದು, ಚಿಂತೆನೇ ಮಾಡೋಂಗಿಲ್ಲ. ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರೂ ನಿಜವಾಗ್ಲೂ ನನಗೆ ಭಯ ಆಗೋದು. ಸರಿ ಬಿಡು, ನನ್ನ ಫ್ರೆಂಡ್ ದೆಯ್ಯ ಇರಬೇಕಾದ್ರೆ ನಾನೇ ತಲೆ ಕೆಡಿಸ್ಕೋಬೇಕು, ಚೆನ್ನಾಗೇ ನೋಡ್ಕೋತಾರೆ. ಆದರೆ ಏನಾಯಿತು, ನಮ್ಮಮ್ಮ ನನಗೆ ಯಾವ ವಿಚಾರನೂ ಹೇಳ್ತಾನೆ ಇಲ್ವಲ್ಲ. ಏನಾದರೂ ಸ್ವಲ್ಪ ಆದರೂ ಹೇಳ್ಬೇಕಿತ್ತಲ್ವ, ಸ್ವಲ್ಪನೂ ಹೇಳ್ತಿಲ್ಲ ಬಂದಿಲ್ಲ. ಅಕ್ಕ, ಎಲ್ರಿಗೂ ಹೇಳೋ ಪೂಜಾರಿ ಅದೇನೋ ಗುಡಿನಾಗೆ ಮಾಡ್ಕೊಂಡಂತೆ ನನಗೆ. ನನಗೆ ಹೇಳಕ್ ಬರ್ತಾ ಇದ್ದೆ ಹಾಗೆ ಹೀಗೆ ಮೋಸ ಮಾಡ್ತಾನೆ ಅಂತ. ನನ್ನ ಲವರ್ ಇವತ್ತು ನನ್ನ ಜೊತೆ ಚೆನ್ನಾಗೆ ಅವನೇ. ಆದ್ರೆ ನಿನ್ನ ಲವರ್ ನೋಡ್ದ ಕೈ ಕೊಟ್ಬಿಟ್ಟವನಂತೆ. ನನಗೇನು ವಿಚಾರ ಗೊತ್ತಿಲ್ಲ ಅಂತ ಅನ್ಕೋಬೇಡ, ಎಲ್ಲ ಗೊತ್ತಾಯ್ತು ನನಗೂ ವಿಚಾರ. ಹೀಗೆ ಗೊತ್ತಾಯ್ತಾ, ನಾನು ಬುದ್ಧಿವಂತೆನಾ ನೀನು ಬುದ್ಧಿವಂತೆನಾ ಅಂತ ಹೇಳ್ಬಿಟ್ಟು. ನೋಡು, ನಂತರ ನಿನ್ನ ಜೀವನನೂ ಆಗಬಾರ್ದು ಅಂತ ನಾನು ನಿನಗೆ ಹೇಳಿದ್ದು. ಅಷ್ಟು ಬಿಟ್ಟರೆ ನಾನೇನು ನಿನಗೆ ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ನಾನೇನು ಇದು ಮಾಡಲಿಲ್ಲ. ಅವನು ಸರಿ ಇಲ್ಲ ಅಂತ ನಿನಗೆ ಹೇಳಿದೆ ಅಷ್ಟೇ. ನೋಡು, ನನ್ನ ಪ್ರಾಬ್ಲಮ್ಮನ್ನು ನೀನು ಆಡ್ಕೊಂಡು ಹೋಗ್ಬೇಡ. ಏನೋ ಒಂದಾಗುತ್ತೆ, ನಂದೆಲ್ಲ ಮುಗ್ದೋಗಿರೋ ಕತೆ. ಆದರೆ ನೀನು ಫಸ್ಟ್ ನೋಡ್ಕೊ, ಸರಿನಾ? ನಿನಗಿನ್ನೂ ಫ್ಯೂಚರ್ ಐತೆ, ನೀನು ಚೆನ್ನಾಗಿರಬೇಕು. ಇಷ್ಟಕ್ಕೆ ಲೈಫು ಬೇಡ ಹಾಗೆ ಹೀಗೆ ಅಂತ ಅಂದ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಅವ್ನು ಸರಿ ಇಲ್ಲ. ಅವನ ಜೊತೆ ನೀನಿದ್ರೆ ನೀನು ನನಗಿನ್ನೂ ಕಷ್ಟಪಡಬೇಕಾಗುತ್ತೆ. ನನಗೆ ಬಂದಿರೋ ಕಷ್ಟ ನಿನಗೆ ಬರಬಾರ್ದು ಅಂತ ನಾನು ಈ ಥರ ಹೇಳ್ತಾ ಇರೋದು. ನಾನು ನಿನ್ನ ಥರ ದಡ್ಡಿ ಅಂತೂ ಅಲ್ಲ, ಸರಿನಾ? ನಾನು ತುಂಬ ಬುದ್ಧಿವಂತೆ, ನನಗೆಲ್ಲನೂ ಗೊತ್ತು. ಏನು ಮಾಡಬೇಕು ಅಂತ ನಂಗೆ ಸಂದಾಗ ಗೊತ್ತು. ಈಗ ನನ್ನಲ್ಲಿ ಅವ್ರ ಮನೆ ಸೊಸೆ ಅದೇ ಅಂದರೆ ನನಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಕೋಟಿ ಕೋಟಿ ಆಸ್ತಿ ಕೈಯಲ್ಲಿರುತ್ತೆ. ಸರಿ ಬಿಡು, ನಿನಗೆ ಹೇಳೇನು ಪ್ರಯೋಜನ ಇಲ್ಲ. ಆಮೇಕಿಂದ ನಿಧಾನಕ್ಕೆ ಅಮ್ಮಂತಾಗ ಮಾತಾಡ್ತೀನಿ. ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ, ಏನಾದರೂ ಮಾಡ್ಕೋ ಹೋಗು. ನಿಧಾನಕ್ಕೆ ನಿನಗೆ ಅರ್ಥ ಆಗುತ್ತಲ್ಲ ಎಲ್ಲ. ಸರಿ ಬಿಡು. ಅಮ್ಮ ಬಂದರು. ಅಮ್ಮ ಹೋಗಿದ್ರಾ? ಏನಾಯಿತು? ಕೂತ್ಕೊಳ್ಳಿ. ಈಗ ತಾನೇ ಬಂದ್ರಿ ಅಂತ ಅನ್ನಿಸ್ತೈತೆ, ಸುಸ್ತಾಗಿದ್ರಾ? ಒಂಚೂರು ಕಾಫಿ ಏನಾದರೂ ಮಾಡ್ಕೊಂಡು ಬರ್ತೀನಿ. ಈಗ ನನ್ನ ಮಗಳ ಹತ್ರ ಹೆಂಗೆ ಹೇಳೋದು ಜಯಮ್ಮ? ಎಲ್ಲ ಹಿಂಗೆ ಆಗೋಗ್ಬಿಡ್ತು, ಎಲ್ಲ ಕೈ ತಪ್ಪೋಗ್ಬಿಟ್ಟೈತಲ್ಲಿ ಅಂತ ಹೇಳ್ಬಿಟ್ಟು ನಾವು ಬ್ಯಾರೆ ಪಿಲ್ಲನ್ ಏನಾದರೂ ಮಾಡಬೇಕಲ್ಲ ಜಯಮ್ಮ. ಈಗ ನನ್ನ ಮಗಳಿಗೆ ಹೇಳಿದ್ರೆ ಅವಳು ಎದ್ರಕತ್ತಾಳೆ, ಸುಮ್ಮನೆ ಹಿಂಗೆ ಆಗೋಗ್ಬಿಡ್ತಲ್ಲಪ್ಪ ನನ್ನ ಜೀವನ ಅಂತ ಹೇಳ್ಬಿಟ್ಟು. ಏನು ಮಾಡೋದು ಇವಳೀಗ? ನೋಡಪ್ಪದಿ, ಬಡ್ಡಿ ಬಂಗಾರಮ್ಮಂಗೆ ನಾವೇನಾರ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ನಾವಿದ್ದೂ ವೇಸ್ಟ್ ಏನೇನಿಯ. ಅವಮ್ಮಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಹೆಂಗೆ ಕಲಿಸ್ಬೇಕು ಅಂತ ಹೇಳಿದ್ರೆ ಅವಳು ತಡಿಕೋಬೇಕು. ಹಂಗೇನೇನಿಯ ತಡಿಕೊಂಡು ನೋಡ್ಬೇಕು. ಅವಳು ಅವಳ ಮಗುಂಗೆ 3 ಜನಕ್ಕೂ ಬುದ್ಧಿ ಕಲಿಸ್ಲೇಬೇಕು. ಅದು ಹೆಂಗೆ ಬಿಟ್ಬಿಡ್ತೀಯಾ? ಓದಷ್ಟೇ ಏನಿಯ ಸಾಕು, ಇದ್ದಷ್ಟೇ ಏನಿಯ ಸಾಕು ಅಂತ ಹೇಳ್ಬಿಟ್ಟು ನಿನ್ನ ಮಗಳು ಭವಿಷ್ಯದ ಪ್ರಶ್ನೆ. ನಿನ್ನ ಮಗಳು ನೋಡಿದ್ರೆ ಇಲ್ಲ ಅವನೇ ಮಾಡ್ಕೊತೀನಿ, ಅವನ ಜೊತೆನೇ ಇರ್ತೀನಿ ಅನ್ನಂಗೆ ಮಾತಾಡ್ತಾಳೆ. ಈಗ ಎಲ್ಲ ಹೇಳಿದ್ಮೇಲೆ ಇಲ್ಲ ಅಂದ್ರೆ ಇನ್ನೊಂದು ಮದುವೆ ಆಗಕ್ಕಿಲ್ಲ ಅಂತಾಳೆ. ಇದೆಲ್ಲ ಗೊತ್ತಿದ್ದು ನಾವು ಹೆಂಗೆ ಸುಮ್ಮನಿರಕ್ಕಾಯ್ತದೆ? ನೀನೇ ಯೋಚನೆ ಮಾಡು. ಅಮ್ಮ ಹೋಗಿದ್ದಲ್ಲ, ಏನಾಯ್ತಮ್ಮ ವಿಚಾರ? ಅದೇನಂತ ವಿಚಾರ? ಅದೆಲ್ಲನೂ ಒಪ್ಕೊಂಡಂಗೆ ನೀ ಕೆಲಸ ಒಪ್ಕೊಬಿಟ್ಲು ಅಮ್ಮ. ಆಗ್ಲೇ ನೀನೇನು ತಲೆ ಕೆಡಿಸ್ಕೊಬೇಡ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋದೇ ನೀ ಕೆಲಸ. ಎಲ್ಲರೂ ಏನೋ ಒಂದು ಮಾಡಿದ್ರಾಯ್ತು, ನೀನು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಬೇಡ. ಅಮ್ಮ ನೋಡು, ನಿನ್ನ ನೋಡಿದ್ರೆ ಗೊತ್ತಾಗ್ತೈತಲ್ಲ ಏನಾಗೈತೆ ಅಂತ. ಯಾಕಂದ್ರೆ ಆ ಬಡ್ಡಿ ಬಂಗಾರಮ್ಮನ ನಿನಗಿನ ಮುಂಚೆ ನಾನು ನೋಡ್ಕೊಂಡು ಬಂದಿದ್ದೀನಿ. ಅವಳು ಹುಟ್ಟು ಬಜಾರಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವಳು ಇದಕ್ಕೆಲ್ಲ ಬಗ್ಗಲ್ಲ, ದುಡ್ಡು 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 ಅಂತ ಸಾಯ್ತಾಳೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಎಲ್ಲ ಗೊತ್ತಿದ್ದು ನಾನು ಸುಮ್ಮನೆ ಆಗಿದ್ದು. ನೀನು ಯಾಕಮ್ಮ ನನ್ನ ಹತ್ರ ಸುಳ್ಳು ಹೇಳ್ತೀಯಾ? ಅಲ್ಲ ಮಗಳೇ, ನೀನು ಬೇಜಾರು ಮಾಡ್ಕೊತೀನೋ ಅಂತ ಹೇಳ್ಬಿಟ್ಟಂಗೆ ಒಂದೇ ಅಷ್ಟೇ ನೀನಿಯ. ಅಲ್ಲ, ನಾವೇನಾದ್ರೂ ಒಂದು ಪ್ರಯತ್ನ ಮಾಡೋಣ. ಅಮ್ಮ, ನನಗೆ ಏನಾದರೂ ಪ್ರಯತ್ನ ಮಾಡಿಬಿಟ್ಟು ಅವ್ರ ಮನೆ ಸೇರಬೇಕಾದ್ರೆ ಇಲ್ಲಿ ತನಕ ಟೈಮ್ ಬೇಕಿತ್ತು ನನಗೆ. ನನ್ನ ಮಗನ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಬಂದು ಕಿಡ್ನಾಪ್ ಮಾಡಿದ್ರು ಇರಿಸ್ಕೊಂಡು ತಾಳಿ ಕಟ್ಟಿಸ್ಕೊಂಡು ಏನೋ ಮಾಡ್ತಾ ಇದ್ದೆ. ನನಗೆ ಅವನಿಗೆ ಇಷ್ಟ ಇಲ್ವಲ್ಲ, ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಹೀಗೇನು ನಿಮ್ಮ ಇಷ್ಟನೇ ನನ್ನ ಇಷ್ಟ. ನಾನೀಗ ಅವ್ರ ಮನೆ ಸೊಸೆಯಾಗಿ ಹೋಗಲೇಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಈ ಕ್ಷಣಕ್ಕೂ ಇಲ್ಲ ಪುಟ್ಟಿ, ನೀನು ಹೋಗಿ ಅವ್ರ ಮನೆ ಸೊಸೆನೇ ಆಗಬೇಕು ಅಂತ ನಿಮ್ಗೇನಾದರೂ ಕರೆಕ್ಟಾಗಿ ಹೇಳಿ ಅನ್ನಿಸ್ತಾ ಐತೆ ಅಂತಂದರೆ ನನಗೆ ಗೊತ್ತು ಆ ಮನೆ ಸೊಸೆಯಾಗಿ ಹೆಂಗೆ ಹೋಗಬೇಕು ಅಂತ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೇ ಹೋಗಬೇಡಿ, ನಾನು ಹೋಗ್ತೀನಿ. ಇದೇನೇ ಇದು, ಈ ಪಾರ್ಟಿ ಸೈಲೆಂಟ್ ಆಗಿದ್ದವಳು ಹಿಂಗೂ ವೈಲೆಂಟಾಗಿ ಮಾತಾಡ್ತಿದ್ಯಲ್ಲೇ? ಅಮ್ಮ, ನಾನು ನಿನ್ನ ಮಗಳು, ನೀನೇ ಹಿಂಗೆ ಅಂದಮೇಲೆ ನಾನು ನಿನ್ನ ನೆಕ್ಸ್ಟ್ ವರ್ಷನ್ ಅಲ್ವಾ, ಹೆಂಗಿರ್ತೀನಿ ಯೋಚನೆ ಮಾಡು. ಅಲ್ವೇ, ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಆಗ್ಲೇನೇ ಅವಮ್ಮ ಮದುವೆಗೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ನು ಮಾಡ್ತಾವಳೆ. ಇನ್ನೇನು ಮದುವೆ ಮಾಡೋದು ಒಂದಿನ ಬಾಕಿ ಇರೋದು. ಹೀಗೆ ಸುಮ್ಕೆನೆನಿಯ ಏನಾದರೂ ಮಾಡಬೇಕು. ನಿನ್ನ ಗಂಡು ಏನಾರ ಹುಸಿ ಬದಲು ಮಾಡ್ಕೋಬೇಕು, ಇಲ್ಲ ಅಂದ್ರೆ ಆಗಕ್ಕಿಲ್ಲ ನೋಡು. ನನ್ನ ಮಗ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನನಗವನ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಸದ್ಯಕ್ಕೆ, ಅದಕ್ಕೆ ಸುಮ್ಮನೆ ಇದ್ದೆ. ನೀವೆಲ್ಲನೂ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಅಂದಮೇಲೆ ನಿಮ್ಮ ಇಷ್ಟನೇ ನನ್ನ ಇಷ್ಟ. ಆ ಮನೆ ಸೊಸೆಯಾಗಿ ಹೋಗಿ ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಲಿಲ್ಲ ಅಂದರೆ ನನ್ನ ಹೆಸರು ಬೇಡ, ನಾನು ಪದ್ದು ಮಗಳೇ ಅಲ್ಲ. ಅಮ್ಮ, ಈಗ ನಿನಗೆ ಸಮಾಧಾನನಾ? ಮಗಳೇ, ದೇವರಣೆಗೂ ನೀನು ಧೈರ್ಯ ನೋಡಿ ನನಗೆ ಆಶ್ಚರ್ಯ ಆಯ್ತೈತೆ. ಏನೋ ಸ್ಮೂತಾಗಿ ಅವಳು ನನ್ನ ಮಗಳು ಅಂದ್ಕೊಂಡಿದ್ದೆ. ಈ ಜಯಮ್ಮನು ಅದನ್ನೇ ಹೇಳ್ತಾ ಇದ್ಲು, ಬ್ಯಾಡ ಭಾಳ ಮೆತ್ವವಳೆ ನಿನ್ನ ಮಗಳು, ಹಿಂಗೆಲ್ಲನೂ ಮಾಡೋದು ಬೇಡ, ಅವ್ರ ಮನೆ ಕಳ್ಸೋದು ಬೇಡ ಅಂತ ಇಷ್ಟುದ್ದ ಹೇಳ್ತಾ ಇದ್ಲು. ನಾನೇ ಕೇಳಿಸ್ಕೊಳ್ಳಿಲ್ಲ. ಇಲ್ಲ ಬಿಡು, ನನ್ನ ಮಗಳು ಧೈರ್ಯವಂತೆ ಅಂತ ಹೇಳ್ಬಿಟ್ಟು ಹಂಗೆ ನೀ ಪ್ರೂವ್ ಮಾಡ್ತಾ ಇದೆಯಲ್ಲ ನೀನು ಧೈರ್ಯವಂತೆ ಅಂತ. ನಿನ್ಯ
ಮಗಳೇ ಅದೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ಆ ಅಮ್ಮನ ದುರಾಂಕಾರ ಅಂದರೆ ಹಂಗೆ ಅಂದರೆ ಟಾಪ್ ಲೆವೆಲ್ಗೆ ಹೊಂಟೋಗ್ಬಿಟ್ಟೈತೆ ಅವ ಅಮ್ಮನ ದುರಾಂಕಾರ. ಅವಮ್ಮನ ದುರಾಂಕಾರಕ್ಕೆ ಇಷ್ಟು ಇಂಕಿ ಯಾಕ? ಅವ ಅಮ್ಮನ ದುರಾಂಕಾರ ನೀ ಹಂಗನ ಮಾಡಿ ನೀನು ಕರಗಿಸ್ಬೇಕಷ್ಟೇ ನೀನು. ಅವ ಅಮ್ಮಗ ಹಂಗೆ ನೆಲ ಕಚ್ಬೇಕು ಅವಳು. ಭಾಳ ದುರಾಂಕಾರ, ಊರಾಗಿರೋರ್ನೆಲ್ಲ ಎದುರಿಸ್ಕೊಂಡು ಜೀವನ ಮಾಡ್ತಾಳು ಮಗಳೇ. ನೋಡವ, ನೀನು ಹೋಗಿ ಮಾಡಿ ಎಲ್ಲ ನೀನು ಹಿಡ್ತಕ್ಕೆ ತಗೊಂಡು ಅವ್ರ ಜನಕ್ಕೂ ಓಸಿ ನೆಮ್ಮದಿ ಆಗಬೇಕು, ನಿನಗೂ ಓಸಿ ನೆಮ್ಮದಿ ಆಗಬೇಕು, ಹಂಗೆ ಮಾಡು. ಇಲ್ಲ ಅಂದರೆ ಆ ಬಡ್ಡಿ ಅಷ್ಟೇ ನೀನು. ಅಯ್ಯೋ, ಅವಳದೇ ಮೆರೀತಾಳೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅವಳೇ ನಿನಗೆ ಇನ್ಫ್ಲೂಯೆನ್ಸ್ ಮಾಡಿಸ್ತಾಳೆ, ಪಂಚಾಯತಿ ಕರೆಯಕ್ಕೆ ಹೋದ್ರು ಆಯಮ್ಮ ನಿನಗೆ ಇನ್ಫ್ಲೂಯೆನ್ಸ್ ಮಾಡಿಸ್ತಾಳೆ. ಅವಳ ಮಕ್ಕ ಮುಚ್ಚ ಅವಳು ಉದ್ಧಾರ ಆಯ್ತಾಳೆ ಬಿಡು, ನೆಗೋದು ಬೀಳ್ತಾಳೆ. ಹ್ಞೂ ಕಣಮ್ಮಿ, ಭಾಳ ದುರಾಂಕರಿ. ಹೋದ್ರೆ ನಾವು ಕೆಳಗಡೆ ಕೂರಿಸ್ತಾಳಲ್ಲ ನಮ್ಮನ್ನ, ಕೆಳಗಡೆ ಕೂರಿಸ್ಬಿಟ್ಟು ನೆಲದ ಕುಂತ್ಕ ನೀವು ಹಂಗೆ ಮಾತಾಡ್ರಿ ಅಂತೇಳಲ್ಲ, ಕೆಳಗಡೆ ಕುಂತ್ಕೊಳಕ್ ಬಿಡಕ್ಕಿಲ್ವಲ್ಲ. ನಾನು ಒಂದಿನ ಬರ್ತೀನಿ, ಆ ಬಡ್ಡಿ ಬಂಗಾರಮ್ಮ ನೆಲದ ಕುಂತ್ಕೋಬೇಕು, ನಾನು ಕಾಲ ಮೇಲೆ ಕಾಲು ಹಾಕೊಂಡು ಕುಂತ್ಕೋಬೇಕು. ಹಂಗೆ ನೀನು ಮಾಡಲೇಬೇಕು ಕಣವ. ನನಗೆ ಅಲ್ಲಿ ಗಂಟ ಸಿಟ್ಟೋದು ಬಿಟ್ಟೈತೆ ನನಗಂತೂ. ಅವಳು ದುರಾಂಕರನ ಹಂಗೆ ಬುರ್ದು ಬಿಸಾಕ ಗಂಟ ನನಗೆ ನೆಮ್ಮದಿ ಇಲ್ಲ ನೋಡಮ್ಮಿ. ಸರಿ ಆಯ್ತು, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅಮ್ಮ, ನನ್ನ ಬಗ್ಗೆ ನೀನು ಟೆನ್ಷನ್ನೇ ತಗೋಬೇಡ. ಸರಿ, ನಾನು ಸಿಂಗಾಪುರ್ಗೆ ಹೋಗಲ್ಲ, ಎಲ್ಗೂ ಹೋಗಲ್ಲ, ಸರಿನಾ? ನಾನಿನ್ನ ನೋಡ್ಕೊತೀನಿ ಬಿಡು. ನಾನು ಜಾಬು ನಾನು ಕ್ವಿಟ್ ಮಾಡ್ತೀನಿ. ಇನ್ನು ಮತ್ತೆ ಅಲ್ಲಿಗೆ ಹೋಗ್ಲೇಬೇಕಾಗುತ್ತೆ. ನಿಮಗೋಸ್ಕರ, ನಿಮ್ಮ ಖುಷಿಗೋಸ್ಕರ ನಾನು ಇಲ್ಲೇ ಇರ್ತೀನಿ, ಸರಿನಾ? ಇಲ್ಲೇ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು, ಆದರೆ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಗೆ ಇಷ್ಟೆಲ್ಲ ಬೇಜಾರು ಮಾಡೋರೆ ಅಂತಂದರೆ ಅವ್ರನ್ನ ನಾನು ಹೆಂಗೆ ಸುಮ್ಮನೆ ಬಿಟ್ಬಿಡ್ತೀನಿ ಹೇಳು? ಸರಿ ಆಯಿತು, ನೋಡ್ತಾ ಇರಿ ಏನು ಮಾಡ್ತೀನಿ ಅವ್ರಿಗೆ ಅಂತ ಹೇಳ್ಬಿಟ್ಟು. ಈಗ ಆರಾಮಾಗಿ ಕಾಫಿ ಕುಡೀರಿ. ವಿಹಾನ್ ಇಲ್ಲೋದ್ನೇ ಕಾಣ್ತಾನಿಲ್ವಲ್ಲೇ? ಅಮ್ಮ, ಅವನು ಅವ್ರ ಮನೆಗೇನೆ ಹೋಗೋನೆ, ನೀನೇನು ತಲೆ ಕೆಡಿಸ್ಕೊಬೇಡ. ನಾನೇನು ಕರ್ಕೊಂಡೋಗ್ಬಿಟ್ಟಿಲ್ಲ, ನನ್ನ ಗಂಡ ಕಿತ್ತೋದನು ಅವನೇ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಗೋನ್ ಮಗುನ. ನನ್ನ ಮಗುಂಗ ಅಷ್ಟು ಹಾಕೊಂಡು ರುಬ್ಬಿ ಜಾಲಿಸಿದ್ರು ತಿರ್ಗಾ ಕಿಡ್ನಾಪ್ ಮಾಡ್ಕೊಂಡು ಹೋಗೋನೆ ಲೋಪರ್ ಬಡ್ಡಿ ನನ್ನ ಮಗ. ಅವ್ನ ಮಕ್ಕ ಮುಚ್ಚ, ಅವ್ನಿಗೆ ಏನಮ್ಮಿ ಬಂತಿರೋ ದೊಡ್ಡ ರೋಗ, ಅದು ಯಾಕಮ್ಮಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟ? ಅಯ್ಯೋ ನೀವು ಬಿಡಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅಯ್ಯೋ ನೀ ಪಾಸ್ಕೋಲ ಯೋಚನೆ ಮಾಡಬೇಡ ಅಂತೀಯ. ಆ ಬಡ್ಡಿ ಬಂಗಾರಿ ಸರಿ ಇಲ್ವೇ? ಏನು ಬೇಕಾದ್ರೂ ಮಾಡ್ತಾಳೆ. ಏನಾರ ಹೆಚ್ಚಿಗಿಚ್ಚಿ ಕಮ್ಮಿ ಮಾಡಿ ಮಗಿಗೆ ಏನಾರ ಮಾಡಿಬಿಟ್ರೆ, ಆ ಮಗಿಗೋಸ್ಕರನೇ ತಾನೇ ನೀನು ಬದುಕಿರೋದು. ಆ ಮಗಿಗೆ ಏನಾರ ಹೆಚ್ಚಿ ಕಮ್ಮಿಗೆ ಆದ್ಬಿಟ್ರೆ? ಅಮ್ಮ, ನಾನಿಲ್ಲಿ ಆರಾಮಾಗಿದ್ದೀನಿ ಅಂದರೆ ಅಲ್ಲಿ ಏನೋ ನನಗೆ ಸೇಫ್ಟಿಗೆ ಐತೆ ಅಂತ ತಾನೇ ಅರ್ಥ. ನಿಮಗೆ ನೆನಪಿರ್ಬೇಕಲ್ವಾ? ನಾನು ಚಿಕ್ಕ ಹುಡುಗಿ ಇದ್ದಾಗ ಚಿಕ್ಕದು ದೆವ್ವ ಅಂತೇಳ್ಬಿಟ್ಟು ಅದು ನನ್ನಿಂದ ಬಿದ್ದುಬಿಟ್ಟು ಅವಾಗ ಆಟಾಡ್ತಾ ಇದ್ನಲ್ಲ ಜಯಮಕ್ಕ, ನಿನ್ನೂ ಸರಿಯಾಗಿ ಎದುರಿಸಿದ್ನಲ್ಲ. ಅವಾಗ ಒಂದ್ಸಲ ಬೆಂಗಳೂರಾಗಿದ್ದಾಗ ನೆನಪೈತಾ? ಆ ದೆವ್ವ ನನಗೆ ಅವತ್ತಿಂದನೂ ನನ್ನ ಜೊತೆಗೆ ಹಂಗಂಗೆ ಬರ್ತೈತೆ. ನೀವು ತಾಯ್ತ ಗೀತ ಎಲ್ಲ ಕಟ್ಸ್ಬಿಟ್ಟು ಏನೋ ಮಾಡಿದ್ರಿ, ಆದ್ರೂ ಇವಾಗ ನನಗೆ ನೆನ್ನೆ ನನಗೆ ಬಂದು ಮಾತಾಡಿಸ್ತು. ನೀನೇನು ತಲೆ ಕೆಡಿಸ್ಕೋಬೇಡ, ನಿನ್ನ ಮಗುನ ನಾನು ನೋಡ್ಕೊತೀನಿ, ನಿನ್ನ ಮಗು ಜೊತೆ ನಾನು ಆಟಾಡ್ತೀನಿ ಅಂತ ಹೇಳ್ತು. ಆ ದೆವ್ವದ ಮೇಲೆ ನನಗೆ ಎಷ್ಟು ನಂಬಿಕೆ ಅಂದರೆ ಅಷ್ಟು ನಂಬಿಕೆ. ಅದು ತುಂಬಾ ಒಳ್ಳೆ ದೆವ್ವನಮ್ಮ, ಏನು ಹೇಳಿದ್ರು ಮಾಡ್ತೈತೆ. ನಿನಗೂ ಗೊತ್ತಿರಬೇಕಲ್ವೇನಮ್ಮ, ಅದು ನನಗೆ ಎಷ್ಟೆಲ್ಲ ಸಹಾಯ ಮಾಡ್ತು, ನಿಮಗೂ ಮಾಡೈತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ನೋಡ್ಕೊತೀನಿ ಅಂತ ಹೇಳೈತೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಅವನಲ್ಲಿ ಸೇಫ್ ಆಗಿರ್ತಾನೆ. ಅವ್ನು ಅಲ್ಲಿರೋದೇನೇ ಸರಿ. ಆಮೇಲೆ ನೋಡು, ಅವ್ನು ಅಲ್ಲಿರೋ ತನಕ, ಮನೆಗಿರೋ ತನಕ ನಮ್ಮ ಅತ್ತೆದು ಅಲ್ಲೇನು ನಡೆಯಲ್ಲ, ಸರಿನಾ? ಆಮೇಲೆ ನಾನು ಆದಷ್ಟು ಬೇಗ ಮನೆಗೆ ಹೋಗ್ತೀನಿ. ಇವನಮ್ಮಿ, ಆ ದೆಯ್ಯ ಇನ್ನೂ ನಿನ್ನ ಜೊತೆ ಆಗೈತೆ. ಎಳೆ ಮಗಿನಾಗಿದ್ದ ದೆಯ್ಯ ನನ್ನ ಜೊತೆನೇ ಐತೆ. ಅಮ್ಮ, ನೀನು ತಲೆ ಕೆಡಿಸ್ಕೊಬೇಡ, ವಿಹಾನ್ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ. ನಾನು ನೋಡ್ಕೊತೀನಿ. ಆ ಮನೆ ಕೆಲಸ ಮಾಡೋರು ಆಳುಗಳು ನನಗೆ ಸ್ವಲ್ಪ ಪರಿಚಯ ಅವರೇ, ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಷನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ನೀನೇನು ತಲೆ ಕೆಡಿಸ್ಕೊಬೇಡ, ಅಲ್ಲೆಲ್ಲ ಒಳ್ಳೇದಾಗುತ್ತೆ. ಯವ್ವ, ನೀನು ಏನು ಅನ್ಕೊಂಡಿದ್ನಲ್ಲ ನಾನು. ಪರವಾಗಿಲ್ಲ, ಎಲ್ಲಿಂದ ಎಲ್ಲೆಲ್ಲೋ ಲಿಂಕ್ಗಳು ಹಿಡ್ಕೊಂಡು ಹೆಂಗೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಯ್ತಿದ್ಯಲ್ಲ ನೀನು. ಲೆಕ್ಕ ಹಾಕೋ ನೀನು. ನನಗಿನ್ನ ಶಾನೆ ನೀನು ಬುದ್ಧಿವಂತೆ ಆಗೋಗ್ಬಿಟ್ಟಲ್ಲ ನೀನು. ನಾನೇ ನಿಮಗೆ ದಡಬಡೆದಾಗಿದ್ದೀನಲ್ಲ ಬೊತ್ತ. ಅಪ್ಪ ದೇವ್ರೆ, ಸರಿ ಬಿಡು. ಅಂದರೆ ವಿಹಾನ್ಗೆ ಏನೂ ಆಗಲಿಲ್ಲ ಅಂದರೆ ಅಷ್ಟೇ ಸಾಕು ನನಗೆ. ಅಮ್ಮ, ವಿಹಾನ್ಗೆ ಏನೂ ಆಗಲ್ಲ, ನೀನು ಯೋಚನೆ ಮಾಡಬೇಡ, ಆರಾಮಾಗಿರು. ಸರಿ ಕಣವ, ಆಯಿತು.